ಒಂದು ಕೆಲಸ ಮಾಡಿ, ಯಜಮಾನ್ರ ಕೈಯಲ್ಲಿ ಕನ್ನಡಕ ಇದೆ ಅಂದಿರಲ್ವಾ, ಕನ್ನಡಕದ ಮಧ್ಯದ ಭಾಗದಲ್ಲಿ ಅದೇ ಹಣೆ ಮತ್ತು ಮೂಗು ಟಚ್ ಆಗುತ್ತಲ್ಲ ಆ ಭಾಗದಲ್ಲಿ ಕುಂಕುಮ ಇಟ್ಬಿಡಿ. ಸುಬ್ಬು, ನನ್ನ ಅಪ್ಪನ ಹಣೆ ಮೇಲೆ ಕುಂಕುಮ ಇಡಬೇಕು ಅಂತಿತ್ತು, ಕನ್ನಡಕಕ್ಕಲ್ಲ. ಮೇಡಮ್ ನಾನು ಹೇಳಿದ್ದು ಮಾಡಿ ಮೇಡಮ್, ಆಮೇಲೆ ಏನಾಗುತ್ತೆ ಅಂತ ನೀವೇ ನೋಡಿ. ನಾನು ಎಷ್ಟು ವರ್ಷದಿಂದ ಯಜಮಾನ್ರ ನೋಡ್ತಾ ಇದ್ದೀನಿ, ಅವರು ಕನ್ನಡಕ ಹಾಕೊಂತಾರಲ್ಲ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಮಧ್ಯ ಭಾಗ ಒತ್ತಾ ಇರ್ತಾರೆ. ನೀವು ಕುಂಕುಮ ಇಟ್ಟ ಮೇಲೆ ಹಣೆಗೆ ಆ ಫ್ರೇಮ್ ಟಚ್ ಆಗಿ ಅಂಟ್ಕೊಂಡ್ಬಿಡುತ್ತೆ ಮೇಡಮ್. ಆಗ ಕುಂಕುಮ ಇಟ್ಟಾಗೂ ಆಗುತ್ತೆ, ಯಜಮಾನ್ರ ಎದುರುಗಡೆ ಹೋಗ್ದಿದ್ದಾಗೂ ಆಗುತ್ತೆ. ಹಾಗಂತ್ಯಾ? ಸುಬ್ಬು, ಅದು ನಿಜವಾಗ್ಲೂ ಹಣೆಗೆ ಅಂಟ್ಕೊಳ್ಳುತ್ತಾ? ಅಕಸ್ಮಾತ್ ಅಂಟ್ಕೊಂಡ್ಲಿಲ್ಲ ಅಂದರೆ? ಅಯ್ಯೋ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಡಿ ಮೇಡಮ್, ಎಲ್ಲ ನಾನು ಹೇಳ್ದಂಗೆ ಆಗುತ್ತೆ. ಸರಿ, ಹಾಗಾದರೆ ನೀನು ಲೈನಲ್ಲೇ ಇರು, ನಾನು ಕನ್ನಡಕಕ್ಕೆ ಕುಂಕುಮ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೋನ್ ಕಟ್ ಮಾಡಿಬಿಡ ಸುಬ್ಬು, ನಂಗೆ ಭಯ ಆಗುತ್ತೆ. ಆಯಿತು ಮೇಡಮ್, ಆಯಿತು. ಆದರೆ ಯಾವುದೇ ಕಾರಣಕ್ಕೂ ನೀವು ಕುಂಕುಮ ಇಡ್ತಿರೋದು ಅವ್ರಿಗೆ ಗೊತ್ತೇ ಆಗಬಾರ್ದು. ಹಾಂ ಹಾಂ ಹಾಂ. ಒಂದು ನಿಮಿಷ ಸುಬ್ಬು. ಚೇಚೆ, ಹಾಗೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳ್ದಷ್ಟು ಕೆಲಸ ಮಾಡಿ. ಅಪ್ಪ ಕನ್ನಡಕನ ಹಾಗೆ ಇಟ್ಕೊಂಡಿದ್ದಾರೆ. ಸುಬ್ಬು, ಅಪ್ಪ ಕೈ ಮೇಲೆ ಎತ್ಕೊಂಡ್ಬಿಟ್ರು. ಅಯ್ಯೋ, ಮತ್ತೆ ಇಳಿಸ್ತಾರೆ ಮೇಡಮ್, ಅವಾಗ ಟ್ರೈ ಮಾಡಿ. ಹಾಂ ಸರಿ, ಸಂಜೆ ಹೊತ್ತಿಗೆ ಅಷ್ಟು ಮಾಡಿ, ಉಳಿದಿದ್ದು ಆಮೇಲೆ ಮಾತಾಡೋಣ. ಹಾಂ, ಈಗೇನು ಅರ್ಜೆಂಟ್ ಇಲ್ವಲ್ಲ? ಸುಬ್ಬು ಲೈನಲ್ಲೇ ಇದೆಯಾ? ಇದೀನಿ ಹೇಳಿ. ನೀನು ಹೇಳ್ದಾಗೆ ಕುಂಕುಮ ಇಟ್ಟಿದ್ದೀನಿ, ಆದರೆ ಅದು ನಿಜವಾಗ್ಲೂ ಅಪ್ಪನ ಹಣೆಗೆ ಅಂಟ್ಕೊಳ್ಳುತ್ತೆ ಅನ್ನೋದೇ ನನಗೆ ಅನುಮಾನ. ಡೌಟೇ ಬೇಡ ಮೇಡಮ್, ಯಜಮಾನ್ರು ಕನ್ನಡಕ ಹಾಕೋತಾ ಇದ್ದಂಗೆ ಕುಂಕುಮ ಅಂಟ್ಕೊಳ್ಳುತ್ತೆ. ಸರ್, ರಿಪೋರ್ಟರ್ಸ್ಗೆ ರಾತ್ರಿ ಡಿನ್ನರ್ಗೆ ಏನು ಅರೇಂಜ್ ಮಾಡಬೇಕಂತ ಒಂದು ಸತಿ ಹೇಳಿದರೆ ಚೆನ್ನಾಗಿರೋದು. ಮೇಡಮ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸುಬ್ಬು ಕಾಲ್ ಕಟ್ ಮಾಡಬೇಡ, ಅಪ್ಪನ ಹಣೆಗೆ ಕುಂಕುಮ ಅಂಟ್ಕೊಳ್ಳೋವರೆಗೂ. ಹಲೋ ಹಲೋ ಸುಬ್ಬು. ಸುಬ್ಬು, ಏನೋ ಒಂದು ಐಡಿಯಾ ಕೊಟ್ಬಿಟ್ಟು ನಡು ನೀರು ನಿಲ್ಲಿಸ್ಬಿಟ್ಟಿಯಲ್ಲೋ. ಏನು ಮಾಡಲಿ? ಸುಬ್ಬು ಹೇಳ್ದಾಗ ಆಗುತ್ತಾ? ಅಪ್ಪನ ಹಣೆಗೆ ಕುಂಕುಮ ಅಂಟುತ್ತಾ? ಅಕಸ್ಮಾತ್ ಅಂಟಿದ್ರು ಇಲ್ಲಿಂದ ಕಾಣಲ್ವಲ್ಲ, ಆ ಕಡೆ ಹೋಗ್ತೀನಿ. ಹೇಳಪ್ಪ. ಒಂದು ನಿಮಿಷ. ಹಲೋ. ಹಾಂ ಹೇಳೆ, ಯಾವ ನೋಟ್ಸ್ ಬೇಕಿತ್ತು? ಇರು ಚೆಕ್ ಮಾಡ್ತೀನಿ. ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬೇಡ ಅಂದರೂ ಇಲ್ಲೇ ಸೇಫ್ ಆಗಿರುತ್ತೆ ಅಂತ ಕರ್ಕೊಂಬಂದ. ಈಗ ನೋಡಿದ್ರೆ ಪಕ್ಕಾ ಸಿಕ್ಕಾಕೊಳ್ತೀವಿ. ಏನು ಮಾಡಲಿ? ನಾನು ಮೊದಲಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿರತ್ತೆ.
ಏನಾಯ್ತು? ಯಾಕೆ ಟೆನ್ಷನಲ್ಲಿ ಇದೆಯಾ? ಅಲ್ಲ ಇಲ್ಲೇನು ಮಾಡ್ತಾ ಇದ್ಯಾ? ಬಾ ಕೂತ್ಕೋ. ನಾನು ನಿನ್ನ ತಂಗಿ ಅಣ್ಣ, ಅಂಥದ್ದೇನು ಮನಸ್ಸಲ್ಲಿಲ್ಲ. ನನ್ನ ತಲೆಯಲ್ಲೂ ಓದಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೇನಾದ್ರು ಇದ್ರೆ ಮೊದಲು ನಿನಗೆ ಹೇಳ್ತಿದ್ದೆ. ಈ ಕಿರಿಕ್ ಸುಬ್ಬು ನಂಬ್ಕೊಂಡಿದ್ದಕ್ಕೆ ದೊಡ್ಡ ಎಡವಟ್ಟಾಯ್ತು. ಅರ್ಧ ದಾರಿಯೆಲ್ಲ ಕೈ ಕೊಟ್ಟು ಹೋಗಿದ್ದಾನೆ. ಏನ್ ಮಾಡ್ಲಿ? ಅಕ್ಕ 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 ಅಪ್ಪ ಕನ್ನಡಕ ಹಾಕೊಂಡ್ರು. ಹಾಗಿದ್ರೆ ಕುಂಕುಮ ಅವ್ರ ಹಣೆಗೆ ಅಂಟ್ಕೊಳ್ಳುತ್ತಾ? ಅಕ್ಕ ಬಂದೆ. ಪಾರ್ಟಿ ಆಫೀಸು ಹೊರಟ್ಯಾ? ಹೂನಕ್ಕ, ಮುಗಿಸ್ಕೊಂಡು ಸೀದಾ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗೋದೆ. ಎಲ್ಲ ಒಳ್ಳೇದೇ ಆಗುತ್ತೆ. ಅವಳು ವ್ರತ ಮಾಡಿ ನಿನಗೆ ಕುಂಕುಮ ಹಚ್ಬಿಡ್ತಾಳ? ಅದೆಲ್ಲ ಸಾಧ್ಯನಾ? ಹಾಗೆ ಹಚ್ಚಿದ್ರೆ ನಿನಗೆ ಒಳ್ಳೇದಾಗ್ಬಿಡುತ್ತಾ? ಶತ್ರುಗಳ ದೃಷ್ಟಿ ಬೀಳೋದೇ ಇಲ್ವಾ? ನನ್ನ ದೃಷ್ಟಿ ನಿನ್ನ ಮೇಲಿರೋವರೆಗೂ ನಿನಗೆ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ ವಿರೋ. ಹಾಗೆ ನೀನು ನನ್ನ ಕೈ ವಶದಲ್ಲಿರೋವರೆಗೂ ಆ ಶ್ರಾವಣಿ ನಿನಗೆ ಹತ್ರ ಆಗಕ್ಕಾಗಲ್ಲ. ಅವಳು ನಿನ್ನ ಬಗ್ಗೆ ಏನೇ ಕನಸ್ಕೊಂಡ್ರು ಆ ಕನಸು ನನ್ನ ಕರಿ ನೆರಳಲ್ಲೇ ಕರ್ಗೋಗುತ್ತೆ. ಯಾಕಿರು, ಯಾಕೆ ನಗ್ತಿದ್ಯಾ? ನನ್ನ ರಾಶಿಗೆ ದಿನ ಭವಿಷ್ಯದಲ್ಲಿ ಏನು ಬರ್ದಿದ್ದಾರೆ ನೋಡಕ್ಕ. ದುಷ್ಟರ ಕೆಂಗಣ್ಣಿನಿಂದ ಪಾರು, ಕಣ್ಣೆದುರಿದ್ದರೂ ಕಾಣದ ಕೈಗಳಿಂದ ಪವಾಡ. ನಿಜವಾದ ಪ್ರೀತಿ ನಮ್ಮ ಕಾವಲ್ಗಿದ್ರೆ ಯಾವ ದುಷ್ಟಶಕ್ತಿ ನಮ್ಗೇನು ಮಾಡೋಕ್ಕಾಗತ್ತಕ್ಕ. ದೇವಸ್ಥಾನಕ್ಕೆ ಹೋಗಿದ್ದೆ. ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದೆ. ಅರ್ಚಕರು ಈ ಕುಂಕುಮ ಕೊಟ್ಟರು. ಅಪ್ಪನ ಹಣೆಗೆ ಇದು ಹಚ್ಚಬೇಕಿತ್ತು. ಈ ಕುಂಕುಮನ ನಾನು ಬೀರು ಹಣೆಗೆ ಹಚ್ಬೇಕಾ? ನಾನು ಹಚ್ಚಬೇಕು. ಅಕ್ಕ ಏನಾಯ್ತು? ಯಾಕೆ ಹಾಕಿ ಸುಮ್ಮನೆ ನಿಂತ್ಬಿಟ್ಟ ಅಕ್ಕ? ಏನಿಲ್ಲ ವೀರು, ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇದರಲ್ಲಿ ಯೋಚನೆ ಮಾಡೋಕೆ ಏನಿದೆ ಅಕ್ಕ? ಇವತ್ತಿನ ಪ್ರೆಸ್ ಮೀಟು ನನ್ನ ರಾಜಕೀಯ ಭವಿಷ್ಯನೇ ಡಿಸೈಡ್ ಮಾಡುತ್ತೆ. ಯಾವ ತೊಂದರೆಗಳು ಆಗದ ಹಾಗೆ ನನ್ನ ಕಾವಲಿಗಿರೋದೆ ನಿನ್ನ ನಿಸ್ವಾರ್ಥ ಪ್ರೀತಿ ಅಕ್ಕ. ಹೇಳಿ. ಇನ್ನೊಂದು 10 ನಿಮಿಷ ಹೊರಟೆ. ಸುಬ್ಬು, ನೀನ್ ಸಾಮಾನ್ಯವಾದವನಲ್ಲ ಕಣೋ. ಕಿಲಾಡಿ ಕಿಲಾಡಿ ಸುಬ್ಬ ನೀನು. ರಾತ್ರಿ ಎಲ್ಲ ಚಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು, ಆಮೇಲೆ ಬುಸು ಪಿಸು ಪುಸು ಅಂತ ಮೊಬೈಲಲ್ಲಿ ಮಾತು, ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ಅದು ಅಣ್ಣ, ರೇಖಾ ಕಾಲ್ ಮಾಡಿದ್ಲು. ಅವಳಿಗೆ ಕೆಲವು ಸಬ್ಜೆಕ್ಟ್ ಬುಕ್ ಸಿಕ್ಕಿಲ್ಲ ಅಂತೆ. ಅದಕ್ಕೆ ಆನ್ಲೈನಲ್ಲಿ ಪರ್ಚೇಸ್ ಮಾಡು ಅಂತ ಹೇಳ್ತಿದ್ದೆ. ನಾನೇನು ಕೇಳಿಲ್ವಲ್ಲ ವರ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ?
ಅದು ಒಂದು ನಿಮಿಷ, ನಾನೇ ಮಾತಾಡ್ತೀನಿ. ಸುಬ್ಬು ಅವರೇ, ಅದು ನಾನು ವರು ಜೊತೆ ಓಡಾಡ್ಬೇಕಾಗಿರೋಳು ನಾನು, ಆದ್ರೆ ಓಡಾಡ್ತಿರೋದು ಆ ಶ್ರಾವಣಿ. ಸುಬ್ಬು ಜೊತೆ ಗಾಡಿಲಿ ಊರೆಲ್ಲ ತಿರ್ಗಾಡ್ಬೇಕು ಅಂತ ಕನ್ಸ್ ಕಾಣ್ತಿರೋಳು ನಾನು, ಆದ್ರೆ ಆ ಕನ್ಸ ಕಲ್ಲು ಹಾಕಿ ಓಡಾಡ್ತಿರೋದು ಆ ಶ್ರಾವಣಿ. ನನಗೆ ಯಾವಕ್ಕೋ ಈ ಶ್ರಾವಣಿನೇ ನನ್ನ ಸುಬ್ಬು ಲವ್ ಸ್ಟೋರಿಗೆ ವಿಲನ್ ಆಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಈ ತರ ವಿಷಯದಲ್ಲೆಲ್ಲ ಬೇರೆ ಯಾರಾದ್ರೂ ತಲೆ ಹಾಕಿದ್ರೆ ಈ ವಿಷಯದ ಬಣ್ಣನೇ ಬದಲಾಗೋಗುತ್ತೆ. ನೀನು ಅವಳ ಜೊತೆ ಮಾತಾಡೋ ಮಾತಲ್ಲಿ ನಿನಗೆ ಅವಳ ಬಗ್ಗೆ ಇರೋ ಕಾಳಜಿ ಗೊತ್ತಾಗ್ಬೇಕು. ಈ ವಿಷಯ ನಾನು ನೇರವಾಗಿ ಅವಳ ಜೊತೆ ಮಾತಾಡ ಈಗಿಂದೀಗ್ಲೇ ಆ ಕೆಲಸ ಮಾಡು. ಛೇ, ನಾನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ? ನನ್ನ ಸುಬ್ಬು ಪ್ರೀತಿಗೆ ಸೇತುವೆ ಆಗಿರೋದೇ ಶ್ರಾವಣಿ. ನೇರವಾಗಿ ನಿನ್ ಪ್ರೀತಿ ವಿಚಾರನ ಹೇಳು ಅಂತ ಹೇಳಿದ್ದು ಶ್ರಾವಣಿ. ಹೀಗಿರ್ಬೇಕಾದ್ರೆ ನನ್ನ ಲವ್ ಸ್ಟೋರಿಗೆ ಶ್ರಾವಣಿ ವಿಲನ್ ಆಗ್ತಾಳ? ಛೇ, ಇಲ್ಲ ಇಲ್ಲ, ನಾನು ಬೇರೆ ಹುಡುಗಿರ್ತಾರಲ್ಲ ಯೋಚನೆ ಮಾಡಬಾರ್ದು. ನನ್ನ ಸುಬ್ಬು ಮೇಲೆ ನಾನೇ ಅನುಮಾನ ಪಟ್ರೆ ಅದು ನನ್ನ ಪ್ರೀತಿ ಮಾಡೋ ಅವಮಾನ ಆಗುತ್ತೆ. ಸುಬ್ಬು ಯಾವತ್ತಿದ್ರು ನನ್ನವನೇ. ಅವ್ನು ಯಾರನ್ನೋ ಗಾಡಿ ಕೂರ್ಸ್ಕೊಂಡು ಹೋದ ಅಂದ ತಕ್ಷಣ ಅವ್ರಿಬ್ರು ಜೋಡಿ ಆಗ್ಬಿಡ್ತಾರಾ? ಇಲ್ಲ, ಸಾಧ್ಯನೇ ಇಲ್ಲ. ಅಣ್ಣ ಪ್ಲೀಸ್ ಎತ್ಬೇಡ, ಎತ್ಬೇಡ. ಹೇಳಮ್ಮ. ಸುಬ್ರಹ್ಮಣ್ಯ, ವರಲಕ್ಷ್ಮಿ ಕೋಚಿಂಗ್ ಹೋಗೋ ಅರ್ಜೆಂಟಲ್ಲಿ ದೊಡ್ಡ ಬುಕ್ನ ಚೇರ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿದ್ದಾಳೆ. ಓದೋ ಹುಡುಗಿ ಅಲ್ಲಪ್ಪ, ಅವಳಿಗೆ ತೊಂದರೆ ಆಗದೆ ಇರಲಿ. ನೀನು ಈ ಕಡೆ ಬಂದರೆ ಬುಕ್ನ ತೊಗೊಂಡೋಗಿ ಅವಳು ಕೊಡ್ತೀಯಾ? ನಿಮ್ಮಪ್ಪ ಮನೇಲಿಲ್ಲಪ್ಪ, ಅದಕ್ಕೆ. ಇಲ್ಲಾಂದರೆ ಅವ್ರಿಗೆ ಹೇಳ್ತಿದ್ದೆ. ಅಮ್ಮ, ನೀನು ಹೇಳ್ತಿರೋದು ಏನು ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಹೇಳ್ತೀಯಾ? ವರಲಕ್ಷ್ಮಿ ಕೋಚಿಂಗ್ ಹೋಗೋ ಅರ್ಜೆಂಟಲ್ಲಿ ಬುಕ್ನ ಇಲ್ಲೇ ಚೇರ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿದ್ದಾಳೆ. ಓದೋ ಹುಡುಗಿ ಅಲ್ಲಪ್ಪ, ತೊಂದರೆ ಆಗ್ಬಾರ್ದಲ್ವಾ? ನೀನು ಈ ಕಡೆ ಬಂದರೆ ಈ ಬುಕ್ ತಗೊಂಡೋಗಿ ಅವಳಿಗೆ ಕೊಡ್ತೀಯಾ? ನಿಮ್ಮ ಅಪ್ಪ ಮನೇಲಿಲ್ಲ, ಇಲ್ಲಾಂದಿದ್ರೆ ನಿಮ್ಮ ಅಪ್ಪ ಏನ್ಗೆ ಹೇಳ್ತಿದ್ದೆ. ಪರವಾಗಿಲ್ಲ ಬಿಡಮ್ಮ, ಅವಳಿಗೇನು ಆ ಬುಕ್ ಬೇಕಾಗಿಲ್ಲ. ಈಗ ಅದರಲ್ಲಿರೋದಕ್ಕಿಂತ ತುಂಬಾ ತಿಳ್ಕೊಂಡಿದ್ದಾಳೆ ಅವಳು. ಅದು ನಿಜ ಬಿಡು. ನೀನು ಎಷ್ಟು ಕಷ್ಟಪಟ್ಟು ದುಡ್ಡು ನಮ್ಮನ್ನೆಲ್ಲ ಸಾಕ್ತಿದ್ಯಾ, ಇದ್ರ ಜೊತೆಗೆ ಅವಳನ್ನೂ ಓದಿಸ್ತಿದ್ಯಾ. ಅವಳು ಅಷ್ಟೇ ಚೆನ್ನಾಗಿ ಓದಿ ಈ ಮನೆಗೆ ನಿನಗೆ ಒಳ್ಳೆ ಹೆಸರು ತರಬೇಕು. ತರ್ತಾಳೆ ಬಿಡು, ಅಂಥ ಬುದ್ಧಿವಂತೆ ಅವಳು. ನಿಜಮ್ಮ, ಅವಳು ತುಂಬ ಬುದ್ಧಿವಂತೆ. ಅವಳಿಗೆ ಇವಾಗ ನಮ್ಮ ಯಾರ ಸಹಾಯನೂ ಬೇಕಾಗಿಲ್ಲ. ಅವಳ ಭವಿಷ್ಯ ನಿರ್ಧಾರ ಮಾಡೋಷ್ಟು ತಿಳ್ಕೊಂಬಿಟ್ಟಿದ್ದಾಳೆ ಅವಳು. ಅದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾಳೆ. ಆಯಿತು ಬಿಡಪ್ಪ, ನಾವು ಅವಳ ಬಗ್ಗೆ ಕಂಡಿರೋ ಕನಸೆಲ್ಲ ನೆನೆಸಾದ್ರೆ ಸಾಕು. ಸರಿನಮ್ಮ, ನನಗೆ ಇವಾಗ ಬೇರೆ ಕೆಲಸ ಇದೆ, ಹೋಗಿ ಬುಕ್ ಕೊಡೋಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ. ಸರಿನಪ್ಪ. ಅಣ್ಣ ಅದು ಇಲ್ಲೇನು ಮಾತಾಡೋದು ಬೇಡ, ಬನ್ನಿ. ಶ್ರೀವಲ್ಲಿ, ಶ್ರೀವಲ್ಲಿ. ಹಾ ರೀ, ಬಂದೆ. ಮಕ್ಕಳೆಲ್ಲ ಕಾಣಿಸ್ತಾ ಇಲ್ಲ? ಸ್ಕೂಲಿಗೆ ಹೋದ್ರು. ಅತ್ತೆ ಮಾವ? ಅಲ್ಲ ರೀ,
ಅಪ್ಪ ಅಮ್ಮನ ನೆನ್ನೆ ನೀವೇ ತೀರ್ಥಯಾತ್ರೆಗೆ ಬಸ್ ಹತ್ತಿದ್ರಲ್ಲ. ಹೌದಲ್ವಾ? ಹಾಗಿದ್ರೆ ಮನೇಲಿ ನಾವಿಬ್ಬರೇ ಅನ್ನಂಗಾಯ್ತು. ಸುಮ್ಮನೆ ನಂಗೆ ನಾಚಿಕೆ. ಮದ್ವೆಗೆ ಮುಂಚೆ ಇದ್ರೆ ನಾಚಿಕೆ, ಈಗ ಯಾಕೆ? ಏಯ್ ಶಿವಲೆ ಶ್ರೀವಲಿ, ಶ್ರೀವಲಿ ಬೇಗ ಬಾರೆ. ರೀ, ಸ್ವಲ್ಪನೂ ಕಾಯಕ್ಕಾಗಲ್ವಾ? ತರಕಾರಿ ತಗೋತಿದ್ದೀನಿ ತಾನೆ. ಕಾಯಕ್ಕಾಗಲ್ಲ ಅಂತ ಅಲ್ಲ ಕಣೆ, ನಿನ್ ಬಿಟ್ಟು ನನ್ಗೊಂದು ಹೊತ್ತು ಇರಕ್ಕಾಗಲ್ಲ ಅಂತ. ರೀ, ಇದು ರೋಡು, ಬಿಡಿ ಬಿಡಿ. ಆಯ್ತಾಯ್ತು ಹತ್ತು. ನಿಮ್ಮ ಗಂಡನ್ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ಊಟ ಮಾಡುವಾಗ ಮಾತಾಡಬಾರ್ದೆ, ಎಷ್ಟೊತ್ತಿ ಹೇಳಿದ್ದೀನಿ ನಿಂಗೆ? ನಿನ್ನ ಈ ಪ್ರೀತಿಗೆ ನಂಗೆ ಹೊಟ್ಟೆ ತುಂಬೋಗಿದೆ. ಇನ್ನು ಈ ಊಟ ಯಾಕೆ? ಅಯ್ಯೋ ಶಿವಲಿ, ನಾನು ಹೇಳ್ದೆ ತಾನೆ ಊಟ ಮಾಡುವಾಗ ಮಾತಾಡ್ಬೇಡ ಅಂತ. ಸುಬ್ಬು, ನೀನು ಯಾವಾಗ ನನಗೆ ಪ್ರಪೋಸ್ ಮಾಡೋದು? ನಾನು ಕಾಣೋ ಕನಸೆಲ್ಲ ಅದು ಯಾವಾಗ ನಿಜ ಆಗೋದು? ಅಣ್ಣ, ನನಗೆ ಕ್ಷಮಿಸ್ಬಿಡೋಣ. ನಾನು ನಿನಗೆ ಸುಳ್ಳು ಹೇಳ್ಬಿಟ್ಟೆ. ಮನೆಯವ್ರಿಗೆ ಎಲ್ಲರಿಂದನೂ ವಿಷಯ ಮುಚ್ಚಿಟ್ಟೆ. ಆದ್ರೆ ನಾನು ಸುಳ್ಳು ಹೇಳ್ದೆ, ಮನೆಯವ್ರಿಗೆ ವಿಷಯ ಮುಚ್ಚಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ವರ? ಅಲ್ಲ, ಹೀಗೆಲ್ಲ ಮಾಡುವಾಗ ಅಮ್ಮ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ನೆನಪಾಗಿಲ್ವಾ ನಿನ್ಗೆ? ಅಪ್ಪ ನಿನ್ ಹಾಡಿ ಹೋಗ್ಲಿಕ್ಕೆ ಕೊಂಡಾಡ್ತಾ ಇದ್ರಲ್ಲ, ಅದು ನೆನಪಾಗಿಲ್ವಾ? ಅದು ಬೇಡ. ಅಕ್ಕ ಐಶುನ್ ಬೈಯುವಾಗ ಬೆಳೆದ್ರೆ ನೀನ್ ವರನ್ ತರ ಬೆಳಿಬೇಕು, ಇದ್ರೆ ವರನ್ ತರ ಇರ್ಬೇಕು ಅಂತೇಳಲ್ಲ, ಅದು ನೆನಪಾಗಿಲ್ವಾ ನಿನ್ಗೆ? ವರ, ನೀನ್ ನಮ್ಮ ಮನೆಗೆ ಬರೀ ಮಗಳಲ್ಲ ವರ, ನಮ್ಮೆಲ್ರ ಕನಸು. ನಿನ್ನ ಭವಿಷ್ಯದ ಬಗ್ಗೆ ನಾವು ಎಷ್ಟು ಕನಸಿಟ್ಕೊಂಡಿದ್ದೀವಿ ಗೊತ್ತಾ? ಹೆಣ್ಮಕ್ಳು ಮನೇಲಿದ್ದಾರೆ ಅಂದರೆ ಅಕ್ಕಪಕ್ಕದವ್ರು ಚಾಡಿ ಹೇಳೋದೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಅಕ್ಕಪಕ್ಕದವರು, ನಮ್ಮ ಸಂಬಂಧಿಕರು ಎಲ್ಲರೂ ಇದ್ರೆ ವರಲಕ್ಷ್ಮಿ ಥರ ಹೆಣ್ಮಕ್ಳು ಇರಬೇಕು ಅಂತ ಅನ್ನಿಸ್ಕೋತಿದ್ದೋಳು ನೀನು. ಏನಾಯ್ತು ವರ ನಿನಗೆ? ನನ್ನ ಕಣ್ಣಲ್ಲಿ ನಿನ್ನ ಭವಿಷ್ಯ ಹೇಗೆಲ್ಲ ಇರಬೇಕು ಅಂತ ಕನ್ಸ್ಕೊಂಡಿದ್ದೆ. ಅಂಥದ್ರಲ್ಲಿ ಈ ಅಣ್ಣನ ಕಣ್ಣನ್ನೇ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ಯಲ್ಲ ವರ, ಸರಿನಾ ಇದು? ತಪ್ಪು ತಪ್ಪು ತಪ್ಪು, ನಾನು ಮಾಡಿದ್ದೆಲ್ಲ ತಪ್ಪು. ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ಇಲ್ಲ ನನಗೆ. ಬರು, ಸಮಾಧಾನ ಮಾಡ್ಕೊ. ಸುಬ್ಬು ಅವರೇ, ಪ್ಲೀಸ್, ನೀವೇನೇ ಹೇಳೋದಿದ್ರು ನನಗೆ ಹೇಳಿ. ಯಾಕಂದರೆ ವರಲಕ್ಷ್ಮಿ ಇದರಲ್ಲಿ ಏನೂ ತಪ್ಪಿಲ್ಲ. ಅವಳನ್ನ ಮೊದಲು ಇಷ್ಟಪಟ್ಟಿದ್ದು ನಾನು, ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದವ್ನು ನಾನು. ಅವಳನ್ನ ಮೀಟ್ ಮಾಡ್ತಿದ್ದಾಗಲಿ, ಮಾತಾಡ್ಸಿದ್ದಾಗಲಿ ಅಷ್ಟೇ ಯಾಕೆ, ಅವಳನ್ನ ಇವತ್ತಿಲ್ಲಿ ಕರ್ಕೊಂಡು ಬಂದಿದ್ದು ಕೂಡ ನಾನೇ. ಆದರೆ ಒಂದು ಮಾತಂತೂ ಸತ್ಯ, ನಾನು ವರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀವಿ. ಹಾಗಂತ ಯಾವತ್ತೂ ಇಲ್ಲಿವರೆಗೂ ಒಂದೇ ಒಂದು ಕ್ಷಣನೂ ತಪ್ಪಾಗಿ ನಡ್ಕೊಂಡಿಲ್ಲ. ನಮ್ಮ ಪ್ರೀತಿ ಎಷ್ಟು ನಿಜಾನೋ ನಾನು ಹೇಳ್ತಿರೋ ಮಾತು ಕೂಡ ಅಷ್ಟೇ ನಿಜ. ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ ವರ ನೀನು? ಅಷ್ಟು ಸಲ ಕೇಳ್ಕೊಂಡೆ, ಏನಾದರೂ ಇದ್ರೆ ಹೇಳುವರ, ಏನಾದರೂ ಇದ್ರೆ ಹೇಳುವರ ಅಂತ. ಏನೂ ಇಲ್ಲ ಅಣ್ಣ, ಹಾಗೇನಾದರೂ ಇದ್ರೆ ನಿನಗೇ ಮೊದಲು ಹೇಳ್ತೀನಣ್ಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ ನೀನು? ಇಲ್ಲ ಸುಬ್ಬವ್ರೆ, ಹೊರಗೆ ನಿಮ್ಮ ಹತ್ರ ಮಾತಾಡೋಷ್ಟು ಧೈರ್ಯ ಇಲ್ಲ. ನೀವೆಲ್ಲರೂ ಅವಳನ್ನು ಎಷ್ಟು ಪ್ರೀತಿಸ್ತೀರೋ ಅವಳು ಕೂಡ ನಿಮ್ಮನ್ನು ಅಷ್ಟೇ ಗೌರವಿಸ್ತಾಳೆ. ಅವಳಿಗೆ ನನ್ನ ಪ್ರೀತಿನೂ ಬೇಡ ಅನ್ನೋಕ್ಕಾಗದೆ, ನಿಮಗೆ ವಿಷಯ ಹೇಳೋಕ್ಕೂ ಆಗದೆ ತುಂಬ ಒದ್ದಾಡ್ತಿದ್ದಾಳೆ. ಈಗ
ಹೇಗಿದ್ರು ನಿಮ್ಮ ವಿಷಯ ಎಲ್ಲ ಗೊತ್ತಾಗಿದೆ. ಇನ್ನು ಮುಂದಿನ ತೀರ್ಮಾನ ನೀವೇ ತಗೊಳ್ಬೇಕು.